ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ತುಂಬ ದಿನ ಆದಮೇಲೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಬ್ಲಾಗ್ ಮಾಡಿಲ್ಲ ಅಂತ ಗೊತ್ತಿರೋ ಸ್ವಲ್ಪ ಜನಕ್ಕೆ ಐಡಿಯಾ ಇದೆ. ಅಂದರೆ ರೆಗ್ಯುಲರಾಗಿ ನೋಡ್ತಿರೋರು ನನ್ನ ಫೋಟೋಸ್ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನೋಡ್ತಿದ್ರೆ ಅವರಿಗೆ ಐಡಿಯಾ ಇರುತ್ತೆ. ಬಟ್ ಏನಕ್ಕೆ ನಾನು ಬ್ಲಾಗ್ ಮಾಡಿಲ್ಲ ಅನ್ನೋದಕ್ಕೆ ರೀಸನ್ ಇದೆ. ಸೊ ನಾನು ಆಲ್ಮೋಸ್ಟ್ ನನ್ನ ಬರ್ಡೇದೇ ಲಾಸ್ಟ್ ಲೆಂತಿ ವಿಡಿಯೋ ಹಾಕಿದ್ದು 2024 ಡಿಸೆಂಬರಲ್ಲಿ. ಸೊ ಅದಕ್ಕಿಂತ ಮುಂಚೆನೇ ನನಗೆ ಒಂದು ವಿಷಯ ಕನ್ಫರ್ಮ್ ಆಗಿತ್ತು. ಸೊ ಆ ವಿಷಯ ಏನಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಟೈಮಲ್ಲೇ. ಸೊ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಕೊಬನ್ನಿ, ಆಮೇಲೆ ಮತ್ತೆ ನನ್ನ ಮಾತನ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡ್ತಾ ಇರೋದು ನನಗೆ ಖುಷಿನೂ ಇದೆ, ಪ್ಲಸ್ ನಂದು ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳಬೇಕು. ಸೊ ನನಗೆ ಯಾವ ಎಕ್ಸ್ಪೆಕ್ಟೇಷನ್ನು ಕೂಡ ಇರಲಿಲ್ಲ. ಸೊ ಮತ್ತು ಈ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ನನ್ನ ಜೊತೆ ವಿ ಇರಲಿಲ್ಲ. ಬೆಳಗ್ಗೆಯಿಂದ ಅವರು ನಿನ್ನೆನೇ ಟ್ರಿಪ್ಪಿಗೆ ಹೋಗಿದ್ರು. ಸೊ ಇವಾಗ ಬರ್ತಾ ಇದ್ದಾರೆ, ಪಿಕ್ ಮಾಡೋದಕ್ಕೆ ಹೋಗಬೇಕು ಮೆಟ್ರೋ ಸ್ಟೇಷನ್ಗೆ. 11:30 ಆಲ್ಮೋಸ್ಟ್ 11:45 ಆಗಿದೆ. ಸೊ ಆಟೋಸು ಮತ್ತು ಕ್ಯಾಬ್ ಎಲ್ಲ ಸಿಗಲ್ಲ ಅಂತ ಹೇಳಿ ಮನೆ ಹತ್ರನೇ ಅಲ್ವಾ ಅಂತ ಹೇಳ್ಬಿಟ್ಟು ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈ ದಿನ ನಂಬೋದಕ್ಕೆ ಆಗ್ತಾಯಿಲ್ಲ. ಸೊ ಫುಲ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ನನಗೆ ನಿಜನಾ ಅನ್ನೋ ಫೀಲೇ ಇದೆ. ಸೊ ಏನು ಸರ್ಪ್ರೈಸು ಮತ್ತು ಅದೇನು ಸ್ಪೆಷಲ್ ಡೇ ಅಂತ ಹೇಳ್ಬಿಟ್ಟು ವಿ ಬರ್ತಾರಲ್ಲ, ಎಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬಂದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೆಂಗಿತ್ತು ಟ್ರಿಪ್ಪು? ಇಷ್ಟೊತ್ತಲ್ಲಿ ನನ್ನನ್ನು ಬಾ ಅಂತ ಹೇಳಿದ್ಯಲ್ಲ ಪಿಕ್ ಮಾಡೋದಕ್ಕೆ. ಇಲ್ಲೇ ಅಲ್ವಾ, ಅದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಆಟೋ ಬುಕ್ ಮಾಡ್ತಿದ್ದೆ. ಏನೋ ಹೋಲಿ ಪಾಪ ಅಂತ ಬಂದಿದ್ದೀನಿ. ಪಾಪ ಅಂತೇನೆ ಮಾಡ್ಕೊಂಬತ್ತೀಯಾ ಅಂತ ಅನ್ಕೊಂಡೆ. ಕೇಕ್ ಕಟಿಂಗ್ ಚೆನ್ನಾಗಿನೋ ಮಾಡಿದ್ಯಾ, ಇಕ್ಕಿ ವಿಡಿಯೋ ತೆಗಿತಿದ್ಯಾ, ಅವೆಲ್ಲ ಬರ್ಬೇಕಾದಾಗ್ಲಿ ನಿಂಗೆ ಗೊತ್ತಾಯ್ತಾ ಏನಕ್ಕೆ ಇಲ್ಲ ನೀ ಸುಮ್ಮನೆ ಏನೋ ವ್ಲಾಗ್ ಮಾಡಕ್ ಆಗ್ತೀಯ ಅಂತ ಅನ್ಕೊಂಡೆ. ಸ್ವಲ್ಪ ಪ್ಯಾಂಟ್ ಸರಿಗೆ ಹೇಳ್ಕೊ, ಯಾವಾಗಲೂ ಹಂಗೆ ಮಾಡ್ಕೊತೀಯ. ಇದು ಮಾಡ್ಕೊ, ಕಟ್ ಮಾಡಿ ಸ್ಟೈಲ್ ಇಟ್ ಮಾಡಿ. ಏನಂತ ನಿಂಗೆ ಇಷ್ಟ, ಹೆಂಗಾದ್ರೂ ನೋಡ್ಕೊ, ಲೈಟ್ ಆದ್ರೂ ಮಾಡಿ ನೋಡು. ಕ್ಯಾಂಡಲ್ ಎಫೆಕ್ಟ್ ಕೊಟ್ಟಿದ್ಯಾ? ನಿಜ ಲೈಟ್ ಆನ್ ಮಾಡು ಕರೆಕ್ಟಾಗಿ. ಮಾಡೋದು ಮಾಡ್ತೀಯಾ, ಸರಿಯಾಗಿ ಮಾಡಲ್ಲ, ಅದ್ರಲ್ಲಿ ಬಯಸ್ಕೊತೀಯ. ಇಂಥ ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ನೀನು ಇದ್ರದ್ದೇನಾದ್ರು ಸುಮ್ಮನೆ ಏನಾದ್ರು ಒಂದು ಸ್ಪೆಷಲ್ ಇದಕ್ಕೆ ಮೂಮೆಂಟ್ ಕ್ರಿಯೇಟ್ ಮಾಡಕ್ಕೆ ಅಂತೆಲ್ಲ ಅನ್ಕೊಂಡಿದ್ದೆ. ಅವ ಇದ್ದು ಸರ್ಪ್ರೈಸು. ಓ ಐ ಆಮ್ ಸೋ ಹ್ಯಾಪಿ. ಹೇಳೇ ಇಲ್ಲ ನೀ ಏನನ್ನು ನನಗೆ. ಬಿಡು, ನಾನು ಟ್ರಿಪ್ ಹೋಗ್ಬಿಟ್ಟು ಬಂದು ಒಳ್ಳೇದಾಯ್ತು. ನಿನ್ಗೆ ಒಂಥರ ರಿವೀಲ್ ಮಾಡಕ್ಕೆ ಒಂಥರ ಚೆನ್ನಾಗಿ ಅನಿಸ್ತು. ನೀನು ಟ್ರಿಪ್ ಹೋಗಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ತದ. ಅಲ್ಲಿ ನೋಡಿ ಕೇಕ್ ಮೇಲೆ ಏನು ಬರ್ಸಿದೀನಿ ಅಂತ. ಟೈನಿ ಟಾಟ್. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಲ್ಲಿ ಇಲ್ವೇನೋ ಇಟ್ಟಿಲ್ವಾ ಅದು? ಏನದು? ಓ, ಪ್ರೆಗ್ನೆನ್ಸಿ ಟೆಸ್ಟ್. ಓಕೆ, ಇದು ತಗೋ. ಯಾವಾಗ ಚೆಕ್ ಮಾಡಿದೆ? ನೆನ್ನೆ ಯಾಕೋ ತಲೆಗೆ ಹುಳ ಬಿಡ್ತಿತ್ತು. ನೆನ್ನೆ ಈವ್ನಿಂಗ್ ಹೋಗಿ ತಗೊಂಡು ಇಟ್ಕೊಂಡು ಇವತ್ತು ಬೆಳಗ್ಗೆ ಚೆಕ್ ಮಾಡಿದೆ. ಸೂಪರ್. ನಾನು ನೋಡಿ 28 ಡೇಸ್ ವೆಯ್ಟ್ ಮಾಡಿಲ್ಲ, ಚೆಕ್ ಮಾಡಿದ್ದೀನಿ. ಯಾಕೋ ಅನ್ಕೊಂಡೆ ಟೆಸ್ಟ್ ಮಾಡೋದು ಬೇಡ ಅಂತ. ಇವಾಗ ಯಾಕೋ ಕ್ಯೂರಿಯಾಸಿಟಿ ತಡೆದಿಲ್ಲ. ಬಟ್ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಚೆಕ್ ಮಾಡಿಸ್ಕೊಂಬಂದ ಅಂದ್ರು. ಇಲ್ಲ, ಚೆಕ್ ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ಬೇಡಿ ಅಂತ ಸಜೆಸ್ಟ್ ಮಾಡಿದ್ರು. ಕೃಪಾ ಆಗಲಿ, ನಿಮ್ಮ ಅಕ್ಕ ಆಗಲಿ, ಎಲ್ರಿಗೂ ಗೊತ್ತಾ ಮ್ಯಾಟ್ರ್ ಇದು? ಎಲ್ರಿಗೂ ಹಂಗೆ ಅವಳು ಅಂದ್ರೆ ಮನೆಗೆ ಹೋಗೋ ಖುಷಿಯಾಗಿ ಅಪ್ಪ ಆರಾಮಾಗಿ ನೆಮ್ಮದಿಗೆ ಖುಷಿಯಾಗಿ ಮನ್ಕೊಳಪ್ಪ ಆರಾಮಾಗಿ ಅಂತಂದ್ಲು. ನಮ್ಮ ಅಕ್ಕ ಆರಾಮಾಗಿ ನಮ್ಮ ಬಸ್ ಸುಸ್ತಾಗಿ ಹೋಗ್ತದಲ್ಲ, ಅದಕ್ಕೋಸ್ಕರ ನೆಮ್ಮದಿಗೆ ಹ್ಯಾಪಿಯಾಗಿರು ಖುಷಿಯಾಗಿರು ಅಂದ್ಲು. ಹ್ಯಾಪಿಯಾಗಿರು ಖುಷಿ. ನಾನು ಜನರಲ್ ಆಗಿ
ಸುಸ್ ಮಾಡ್ಕೊಂಡ್ ಬಂದಿದ್ದೆಲ್ಲ ಹ್ಯಾಪಿಯಾಗಿರು, ಖುಷಿಯಾಗಿರು, ಆರಾಮಾಗಿ ಮನ್ಕೋ ಅಂತ ಅನ್ಲಲ್ಲ ಅಂತ ಅನ್ಕೊಂಡೆ. ಅವಳು ರಿವೀಲ್ ಮಾಡಿಲ್ಲ, ಬಟ್ ನಿಜ ಇಟ್ಸ್ ಹ್ಯಾಪಿಯೆಸ್ಟ್ ಸರ್ಪ್ರೈಸ್. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ಅಷ್ಟೇ, ನನಗೂ ನನ್ನ ಮೈಂಡ್ ಸೆಟ್ ಅಲ್ಲೇ ಬಂದಿಲ್ಲಲ್ಲ. ನಾನು ಟ್ರಾವೆಲ್ ಮಾಡ್ಕೊಂಡು ಅದೇ ಮೂಡಲ್ಲಿ ಬಂದಿದ್ದೀನಿ. ಮೈಂಡ್ ಸೆಟ್ ಅಲ್ಲೇ ಇಲ್ಲ, ನನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಇದೇನು ಅಂತ ನನಗೆ ನಂಬಕ್ ಆಗ್ತಿಲ್ಲ. ನೈಸ್. ಇದೆಲ್ಲ ಯಾವತ್ತು ತಗೊಂಡ್ಬಂದೆ? ಇವಾಗ ಈವ್ನಿಂಗು ನಂಗೆ ಹೋಗ್ಲೋ ಬೇಡವೋ ಈಚೆ ಅಂತ ತುಂಬಾ ಯೋಚನೆ ಮಾಡ್ಕೊಂಡು ಹೋಗಿ ಬಂದೆ. ನೀನ್ ಬೇರೆ ಇವತ್ತು ಬಂದು ಪಿಕ್ ಮಾಡು ಅಂತ ಹೇಳ್ತೀನಿ. ನಾರ್ಮಲ್ ಡೇಸ್ ಆದ್ರೆ ನಾನು ಬಂದು ನನಗೆ ಬೇರೆ ಆ ರೋಡ್ ಬೇರೆ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆ ರೋಡಲ್ಲಿ ಹೋಗೋದು ಬೇಡ ಅಂತ ನಿಂಗೆ ಓಡಾಡಿರ್ತೀಯಲ್ಲ, ಲೈಕ್ ಎಷ್ಟು ಓಡಾಡಿದ್ಯಾ? ಅದೇ ನಾನು ಬೇಗ ಟೆಸ್ಟ್ ಮಾಡಿರೋದಕ್ಕೆ ಗೊತ್ತಾಯ್ತಿಲ್ಲ, ಅಂದ್ರೆ ಟೆಸ್ಟ್ ಮಾಡಿಲ್ಲ ಅಂದ್ರೆ ಗೊತ್ತಾಗ್ತಿಲ್ಲ. ಬಟ್ ನೀನ್ ಹೇಳಿದ್ರೆ ನಾನು ಏನಂತಾರೆ ಸುಮ್ಮನೆ ಇದೆಲ್ಲ ಬಂದ್ಬಿಡ್ತಿದ್ದೆ, ಅದೇನು ಬೇರೆ ಇಲ್ಲ. ಬಟ್ ಈ ಕಡೆ ಸೈಡಿಂದ ಬಂದಲ್ಲ, ಫೈನ್. ಬಟ್ ಟ್ರಾವೆಲ್ ನೀನ್ ಮಾಡ್ಲೇ ಬೇಡ ಅಟ್ ಎನಿ ಕಾಸ್ಟ್. ಇಲ್ಲ, ಟ್ರಾವೆಲ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ಹೋಟೆಲ್ ಮೇಲೆ ಎತ್ತಕೊಡ ಅಂತ ಡ್ರೈವ್ ಮಾಡ್ಬೇಕು. ನನಗದು ಏನೂ ಇಲ್ಲ, ಆದ್ರೂ ಏನೋ ಒಂಥರ ಇವಾಗ ಹೆಂಗಿರ್ಬೇಕು ಅನ್ನೋ ಕನ್ಫ್ಯೂಷನ್ ಬೇರೆ. ಹೆಂಗಿರ್ಬೇಕು ಈ ಟೈಮಲ್ಲಿ. ಮತ್ತೆ ಫಸ್ಟ್ ಆಫ್ ಆಲ್ ನಂಗೆ ನಂಬಕ್ಕೂ ಆಗ್ತಾ ಇಲ್ಲ. ನಿಜಾನ ನನಗೂ ನಂಬಕ್ಕೆ ಆಗ್ತಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಲ್ಲದಕ್ಕಿಂತ ರಘು ಕೃಪನ್ ಫಸ್ಟ್ ನಾನು ಫೋನ್ ಮಾಡಿದ್ದೆ, ಕೃಪಂಗೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬಂತು. ರಘುಗೆ ಫೋನ್ ಮಾಡಿದೆ, ಅವಳು ಕೃಪಾ ಸಖತ್ ಎಕ್ಸ್ಪರ್ಟ್ ಇದ್ದಾಳಲ್ಲ ಇದರಲ್ಲಿ, ಹೇಳ್ಕೊಂಬಿಡೋಣ ಅಂತ. ನಾನು ಇದು ಬಂದು ಕೃಪಾ ಹಿಂಗೆ ಬಂದು ಏನು ಅಂತಂದೆ, ಇದು ಕನ್ಫರ್ಮೇಷನ್ ವಿನಿ, ಇದು ಕನ್ಫರ್ಮೇನೆ. ಸೊ ಹಿಂಗ ಆಯ್ತಲ್ಲ, ರಘು ಇದು ಏನೇ ಕೊಡೋ ಇಲ್ಲಿ ಅಂತ ಫೋನ್ ಕಿತ್ಕೊಂಡು ಯಶಸ್ವಿನಿ ಹಿಂಗಿರಿ ಹಂಗಿರಿ ಅವನಂದ್ರೆ ವಿವೇಕ್ ಎಲ್ಲ ಅವ್ರ ಕೈಲೇ ಕೆಲಸ ಮಾಡಿಸಿ ಏನು ಫುಲ್ ಹೇಳಿದ್ದು. ನಿಂಗೆ ಗೊತ್ತಾ ಕರೆಕ್ಟಾಗಿ ಹೆಂಗ್ ನೋಡೋದಂತ ರೀಡಿಂಗ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ಯಾ? ಎಲ್ಲರೂ ಹೇಳಿದ್ರು ಲೈಕ್ ಕೃಪಂದು 35 ಡೇಸಿಗೆ ನೋಡಿದಾಗಲೂ ಇಷ್ಟು ಡಾರ್ಕ್ ಬಂದಿರ್ಲಿಲ್ವಂತೆ. ನಂದು ಅಟ್ಲೀಸ್ಟ್ 29 ಡೇಸ್ಗೆ ಡಾರ್ಕ್ ಬಂದಿದೆ. 28 ಎರಡು ಬರಬೇಕು. ಸೊ ಇದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಸಡನ್ ಆಗಿ ಹೋಗ್ಬಿಟ್ಟು ಏನೇನ್ ಸಿಕ್ತೋ ಎಲ್ಲ ಎತ್ಕೊಬಂದೆ. ಇಬ್ರು ಸೇರಿ ಕಟ್ ಮಾಡೋಣ ಆಗ್ತಾ ಇಲ್ಲ. ಈಗಲೂ ನಂಬ್ಲೋ ಬೇಡವೋ, ಸೆಲೆಬ್ರೇಟ್ ಮಾಡಬೇಕು ಬೇಡವಾ, ಸುಮ್ಮನೆ ಮತ್ತೆ ಈ ಮೂಮೆಂಟ್ನ ಸುಮ್ಮನೆ ರೆಕಾರ್ಡ್ ಮಾಡಿಟ್ಟು ಅಷ್ಟೇ. ಆಮೇಲೆ ನಾವೆಲ್ಲ ಫುಲ್ ಫೈನಲ್ ಕನ್ಫರ್ಮೇಷನ್ ಆದ್ಮೇಲೆ ಏನೇನಿದ್ರು. ಹೌದು. ಹ್ಯಾಪಿನಾ? ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಅದಾದಮೇಲೆ ಇದೇ ವಿಡಿಯೋ ಅಂದರೆ ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟ್ ಆಯಿತು. ಸೊ ಲೈಕ್ 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ಈ ಟೈಮ್ದೊಂದು ಬ್ಲಾಗ್ ಮಾಡಿ ಇಟ್ಕೊಳ್ಳೋಣ. ಸೊ ನನಗೂ ಒಂದು ಮೆಮೊರಿ ಇರುತ್ತೆ, ಮತ್ತು ನನ್ನ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ರೀಕ್ಯಾಪ್ಚರ್ ಮಾಡ್ಕೋಬೋದು ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜನಕ್ಕೆ ಹೆಲ್ಪ್ಫುಲ್ ಕೂಡ ಇರ್ಬೋದು. ಬಿಕಾಸ್ ನನಗಿಂತ ಡಾಕ್ಟರ್ ಹತ್ರ ನೀವು ಹೋದ್ರೇ ಗೊತ್ತಾಗಿರುತ್ತೆ ವಿಷಯ. ಬಟ್ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ತಿಳಿಸೋಣ ಅಂತ. ಸೊ ಫಸ್ಟ್ ನಮಗೆ ಕನ್ಫರ್ಮೇಷನ್ ಆಗಿದ್ದು ಹೋಮ್ ಟೆಸ್ಟ್ ಮಾಡ್ಕೊಂಡಾಗ. ಟು ಬಿ ಫ್ರ್ಯಾಂಕ್ ನನಗೆ 25th 26th ಡೇನಲ್ಲೇ ಗೊತ್ತಾಗ್ಬಿಡ್ತು. ತುಂಬ ಬೇಗ ಗೊತ್ತಾಯಿತು. ಸೊ ಬೇಗ ಗೊತ್ತಾಗಿದ್ದರಿಂದ ಅಡ್ವಾಂಟೇಜು ಇದೆ ಮತ್ತು ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಂತಂದರೆ ತುಂಬ ಅವತ್ತಿನ ದಿನದಿಂದನೇ ಕೇರ್ಫುಲ್ ಆಗಿದೆ. ಸ್ವಲ್ಪ ಜನಕ್ಕೆ ಏನು ಅನ್ಕೊಂತಾರೆ, ಆಫ್ಟರ್ ಲೈಕ್ 30 ಡೇಸು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನಕ್ಕೆ ಪೀರಿಯಡ್ಸ್ ಆಗಿಲ್ಲ ಅಂತ, ಏನಕ್ಕೆ ಮಿಸ್ ಆಯ್ತಲ್ಲ ಅಂತ. 30 ಡೇಸ್ ಆದಮೇಲೆ ಪೀರಿಯಡ್ಸ್ ಮಿಸ್ ಆಯಿತು, ಮೋಸ್ಟ್ಲಿ ಏನು ಅಂದರೆ ಏನಾದರೂ ಮ್ಯಾಟರ್ ಇದೆಯಾ ಅಂತ ಥಿಂಕ್ ಮಾಡ್ತಾರೆ. ಬಟ್ ನಾನು ಹೇಗೆ ನನ್ನ 25th ಡೇನೇ ನಮ್ಗೆ ಯಾಕೋ ಅನ್ನಿಸ್ತು. ಸುಮ್ಮನೆ ಟಿ ವಿ ನೋಡ್ತಾ ಕೂತಿದೆ, ಒಂದ್ಸಲ ಅನ್ನಿಸ್ತು ಯಾಕೋ ಟೆಸ್ಟ್ ಮಾಡೋಣ ಅಂತ. ಸ್ಯಾಟರ್ಡೇ ಲೈಕ್ ವೀಕೆಂಡ್ಸ್ ರಜೆ ಇರುತ್ತಲ್ಲ, ವಿವಿನ ಟ್ರಿಪ್ ಹೋಗಿದ್ದಲ್ಲ, ನೆಕ್ಸ್ಟ್ ಡೇ ಸಂಡೇ ಟೆಸ್ಟ್ ಮಾಡಿದೆ, ಪಾಸಿಟಿವ್ ಬಂತು. ಸೊ ಅದರಿಂದ ಅವತ್ತಿನ ದಿನದಿಂದ ನಾನು ಕೇರ್ಫುಲ್ಲಾಗಿರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಜನ ಆಫ್ಟರ್ 40 ಡೇಸ್ 45 ಡೇಸ್ ಆದಮೇಲೆ ಡಾಕ್ಟರ್ ಹತ್ರ ಹೋದವ್ರಿಗೆ ಕನ್ಫರ್ಮ್ ಆಗುತ್ತೆ. ಅಷ್ಟು ದಿನದಲ್ಲಿ ಸ್ವಲ್ಪ ತುಂಬ ಜೋರಾಗಿ ಓಡಾಡ್ಬಿಟ್ಟು ಇಲ್ಲ ಏನಾದರೂ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಡ್ವಾಂಟೇಜ್ ನಂಗೆ ಸಿಕ್ಕಿದ್ದು ಅವತ್ತಿನ ದಿನದಿಂದ ಕೇರ್ಫುಲ್ಲಾಗಿರೋದಕ್ಕೆ. ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ, ನನಗೆ ಎಷ್ಟು 25th ಡೇನೇ ಗೊತ್ತಾಗ್ಬಿಟ್ಟಿದ್ಯಾ, ಎಷ್ಟು ದಿನ ಆದರೂ ದಿನನೇ ಹೋಗ್ತಾಯಿಲ್ಲ. ಇನ್ನು ನಾನು ಯಾರ ಹತ್ರನಾದರೂ ಹೇಳ್ಕೊಬೇಕಂದ್ರೆ 3 ಮಂತ್ಸೇ ಆಗಿಲ್ಲ. ಅಟ್ಲೀಸ್ಟ್ ಒಂದು ಇರುತ್ತೆ ಅಲ್ವಾ, 3 ಮಂತ್ಸ್ ಆದಮೇಲೆ ಕಂಪ್ಲೀಟ್ ಕನ್ಫರ್ಮೇಷನ್ ಸಿಗುತ್ತೆ. ಬೇರೆ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಅಂದರೆ ರಿಲೇಟಿವ್ಸ್ಗೆ ಹೇಳೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ. ಎಷ್ಟು ದಿನ ಆದರೂ ಟೈಮೇ ಹೋಗಲ್ಲ. ಈ ಪ್ರೆಗ್ನೆನ್ಸಿ ಜರ್ನಿನೇ ಇಷ್ಟು ಅನಿಸುತ್ತೆ. ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ. ನನಗಾದ್ರೂ ಆಫೀಸ್ಗೆ ಹೋಗ್ತೀನಿ, ಟೈಮ್ ಪಾಸ್ ಆಗುತ್ತೆ ಸ್ವಲ್ಪ. ಬಟ್ ಆದರೂ ಕಷ್ಟ ಅನ್ನಿಸ್ತಿದೆ ಟೈಮ್ ಸ್ಪೆಂಡ್ ಮಾಡೋದು. ಬಿಕಾಸ್ ಬೇರೆ ಏನೂ ಕೆಲಸ ಮಾಡೋಂಗಿಲ್ಲ. ವೀಕೆಂಡ್ಸ್ ಆಯಿತು ಅಂದರೆ ಈಚೆ ಸುತ್ತಕ್ಕಾಗಲ್ಲ.
ಅಂದರೆ ಅಟ್ಲೀಸ್ಟ್ ನನ್ನ ಕೆಲಸ ನಾನು ಮಾಡ್ಕೊಳಕ್ಕಾಗಲ್ಲ, ಏನಾದರೂ ಬೇಕು ಅಂದರೆ ಹೋಗ್ಬಿಟ್ಟು ತೊಗೊಂಬರೋದಕ್ಕಾಗಲ್ಲ, ಎಲ್ಲದೂ ನೋಡ್ಕೊಂಡು ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಟೈಮ್ ಮೂವ್ ಆಗಲ್ಲ, ಇದು ಡಿಸಡ್ವಾಂಟೇಜು. ಟೈಮ್ ಸ್ಪೆಂಡ್ ಮಾಡೋದೇ ಡಿಸಡ್ವಾಂಟೇಜು. ನೆಕ್ಸ್ಟು ಇದಾದಮೇಲೆ ಲೈಕ್ ಮನೆಯವರೆಲ್ಲ ನನಗೆ ಬೇಡ ತಾಳು 25 ಡೇಸ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ಯಾ, ಜಸ್ಟ್ 1.5 ಮಂತ್ ಅಂದರೆ 40 ಡೇಸ್, ಅಟ್ಲೀಸ್ಟ್ 40 ಡೇಸ್ ಆಗೋವರೆಗೂ ವೆಯ್ಟ್ ಮಾಡು, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ತಾಯಿದ್ರು. ಬಟ್ ಅದೇ ನನ್ನ ತಲೆಯಲ್ಲಿ ಹುಳ ಇತ್ತಲ್ಲ, ನಾನು ಹೋಮ್ ಟೆಸ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಡಾಕ್ಟರ್ ಸೈಡಿಂದ ಒಂದು ಸಲ ಕನ್ಫರ್ಮ್ ಆಗಿಬಿಟ್ರೆ ಅದೊಂಥರ ಕಂಪ್ಲೀಟ್ ಕನ್ಫರ್ಮೇಷನ್ ಸಿಗ್ದಂಗೆ ಅಂದ್ಕೊಂಡು ಡಾಕ್ಟರ್ ಹತ್ರ ತುಂಬ ಫೋರ್ಸ್ ಮಾಡಿದೆ ವಿವಿನ. ಇಲ್ಲ ವಿವಿ, ನನಗೆ ಆಗ್ತಾಯಿಲ್ಲ, ತುಂಬ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ, ನಾನು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು ಡಾಕ್ಟರ್ ಹತ್ರ ಒಂದು ಸಲ. ಡಾಕ್ಟರ್ ಹತ್ರ ಹೋಗ್ಬಿಡೋಣ, 30 ಡೇಸ್ಗೆ ಹೋಗಿದ್ದೀನಿ ಡಾಕ್ಟರ್ ಹತ್ರ, ಹೋಗೋಣ ಬಾ ಅಂತ. ಸೊ Cloud9ಗೆ ಹೋದ್ವಿ, ಅಪಾಯಿಂಟ್ಮೆಂಟ್ ತೊಗೊಂಡೆ, ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ. ವಿವಿ ನನ್ನನ್ನು ಮೆಟ್ರೋ ಸ್ಟೇಷನಿಗೆ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದ ತಕ್ಷಣ ಕನ್ಫರ್ಮೇಷನ್ಗೆ ಅವರು ಒಂದು ಬೀಟಾ HCG ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಅದು ವಿತಿನ್ 3 hours ರಿಪೋರ್ಟ್ ಬಂದುಬಿಡುತ್ತೆ. ಸೊ ಆವಾಗ ಗೊತ್ತಾಯಿತು ಏನೇನು ಟೈಮು. ಓಕೆ, ಡಾಕ್ಟರು ಕನ್ಫರ್ಮ್ ಮಾಡಿದ್ರು. ಸೊ ಇಟ್ಸ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ಅಂದರೆ ಇಟ್ಸ್ ಕನ್ಫರ್ಮ್, ಕೇರ್ಫುಲ್ಲಾಗಿರಿ ಅಂತ ಅವ್ರ ಸಜೆಷನ್ಸ್ ಎಲ್ಲ ಕೊಟ್ಟರು. ಕೊಟ್ಟಮೇಲೆ ಒಂದು 10 ಡೇಸ್ ಆದಮೇಲೆ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟಿಗೆ ಬರ್ಕೊಟ್ರು. ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಅಷ್ಟಾಗಿದೆ, 30 ಡೇಸಿಗೆ ಕನ್ಫರ್ಮ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ನನ್ನ ಬರ್ಡೇ ಟೈಮಲ್ಲಿ ಏನಾಯಿತು, ಸೇಮ್ ಟೈಮ್ ನಂಗೆ ಹುಷಾರಿಲ್ಲ, ನನಗೆ ಅಂದರೆ ಪ್ರೆಗ್ನೆನ್ಸಿ ಅಂತ ಗೊತ್ತಿದ್ರು ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ. ಆ ಟೈಮಲ್ಲಿ ನಂಗೆ ಸ್ವಲ್ಪ ತಲೆ ಸುತ್ತು, ಲೂಸ್ ಮೋಷನ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಪ್ರೆಗ್ನೆನ್ಸಿಗೆ ಈ ಥರ ಆಗ್ತಿದೆ ಅಂತ, ಬಿಕಾಸ್ ನನಗೆ ಯಾವತ್ತೂ ಫುಡ್ ಪಾಯ್ಸನ್ ಆಗಿರಲಿಲ್ಲ ಇಲ್ಲಿವರೆಗೂ, ಐಡಿಯಾನೂ ಇರಲಿಲ್ಲ ಫುಡ್ ಪಾಯ್ಸನ್ ಆದರೆ ಹೇಗಿರುತ್ತೆ ಅಂತ. ಸೇಮ್ ಟೈಮ್ ಎರಡೂ ಆಗಿದ್ದರಿಂದ ನಾನು ಇದು ಪ್ರೆಗ್ನೆನ್ಸಿದು ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇನೇ ಮತ್ತೆ ಹೋಗ್ಬಿಟ್ಟು ಡಾಕ್ಟರ್ನ ಕೇಳಿದ್ದಕ್ಕೆ ಇಲ್ಲ ಇದು ಫುಡ್ ಪಾಯ್ಸನ್ ಆಗಿರೋದು, ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನಲ್ಲ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ಯಾವ ಮೆಡಿಸನು ಕೊಟ್ಟಿಲ್ಲ, ಈ ಟೈಮಲ್ಲಿ ನೀನು ಯಾವುದೂ ಮೆಡಿಸನ್ ತೊಗೊಳೋಂಗಿಲ್ಲ, ಯಾವ ಟ್ಯಾಬ್ಲೆಟ್ಸು ಕೊಟ್ಟಿಲ್ಲ, ಆದರೆ ಹೋಮ್ ರೆಮಿಡಿನಲ್ಲೇ ಸರಿ ಮಾಡ್ಕೊ, ಇಲ್ಲಾಂದರೆ 1 or 2 ಡೇಸ್ ಆದಮೇಲೆ ಸರಿ ಹೋಗುತ್ತೆ, ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅದೊಂದು ವಿಷಯ ಆಯಿತಾ. ಆಮೇಲೆ ಅದೇ ಹೇಳಿದ್ನಲ್ಲ 10 ಡೇಸ್ ಆದಮೇಲೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಹೋದ್ವಿ 10 ಡೇಸ್ ಆದಮೇಲೆ ಆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಜಸ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ನಮಗೆ ಹಾರ್ಟ್ ಬೀಟ್ ಕೇಳಿಸ್ತಾರೆ ಮಗುದು, ಮತ್ತು ಆ ಸ್ಕ್ಯಾನಿಂಗ್ ಸ್ಕ್ರೀನಲ್ಲೂ ನಮಗೆ ತೋರಿಸ್ತಾರೆ ಮಗು ಹೇಗಿದೆ ಅಂತ. ಬಟ್ ಅದು ಏನೂ ಗೊತ್ತಾಗಲ್ಲ, ನಿಜ ಅನಿಸುತ್ತೆ ಅದರಲ್ಲಿ ಮಗು ಇದೆಯಾ ಇಲ್ವಾ ಅಂತಲೇ ಅನಿಸುತ್ತೆ, ಗೊತ್ತೇ ಆಗಲ್ಲ. ಬಿಕಾಸ್ ಅದು ಯಾವ ಸ್ಟ್ರಕ್ಚರು ಕೂಡ ಇರಲ್ಲ, ಜಸ್ಟ್ ಒಂದು ಪಾಯಿಂಟ್ ಥರ ಇರುತ್ತೆ. ಆಮೇಲೆ ಓಕೆ ಹಾರ್ಟ್ ಬೀಟ್ ಕೇಳಿಸಿದ್ರಲ್ಲ, ಓಕೆ ಹಾರ್ಟ್ ಬೀಟ್ ಇದೆ, ಓಕೆ ಹಾರ್ಟ್ ಬೀಟ್ ಕರೆಕ್ಟಾಗಿ ಹಾರ್ಟ್ ಬಂದಿದೆ ಅನ್ನೋದೊಂದು ಕನ್ಫರ್ಮ್ ಆಯಿತು. ಖುಷಿ ಆಯಿತು ಕೇಳಿದ ತಕ್ಷಣ. ನನಗೆ ವಿವಿನ ಕರ್ಕೊಂಡೋಗಿ ಕೇಳಿಸ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಇವಾಗ ಸ್ಟ್ರಿಕ್ಟ್ ಮಾಡಿದಾರಂತೆ, ವಿಸಿಟರ್ಸ್ನ ಯಾರನ್ನೂ ಸ್ಕ್ಯಾನಿಂಗ್ ರೂಮ್ ಒಳಗಡೆ ಬಿಡಲ್ಲ, ಸಮ್ ಕೇಸಸ್ ಆಗಿರೋದ್ರಿಂದ ಮೈಸೂರಲ್ಲಿ. ಸೊ ಅದಕ್ಕೋಸ್ಕರ ಸ್ಟ್ರಿಕ್ಟಾಗಿ ಜಸ್ಟ್ ಪೇಷಂಟ್ ಒಬ್ಬರೇ ಇರ್ತಾರೆ ಒಳಗಡೆ. ಅದಾಯಿತು. ಮತ್ತು ಡಾಕ್ಟರ್ ಹತ್ರ ಬಂದು ರಿಪೋರ್ಟ್ ತೋರಿಸಿದ್ವಿ, ಅವರು ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ ಅಂದರು. ಬಟ್ ನಾನು ಕನ್ಫರ್ಮೇಷನ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದ್ದರಿಂದನೂ ನನಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳಿದರು. ಎವ್ರಿ ಡೇ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ. ಮತ್ತು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಅದಾದಮೇಲೆ ಮತ್ತೆ ಇನ್ನೇನು ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ ನನಗೆ. ಅದಾದಮೇಲೆ ನೆಕ್ಸ್ಟು ಫಾಲೋ ಅಪ್ಪಿಗೆ ಬರೆದ್ರು 1 ಮಂತ್ ಆದಮೇಲೆ, ಅಂದರೆ 2nd ಮಂತಲ್ಲಿ ಫಾಲೋ ಅಪ್ಗೆ ಹೋದಾಗ ಕೇಳಿದ್ರು ಏನಾದರೂ ಸಿಂಪ್ಟಮ್ಸ್ ಇದೆಯಾ, ವಾಮಿಟ್ ಆಗ್ತಾ ಇದೆಯಾ, ಆ ಥರ ಏನಾದರೂ ಇದೆಯಾ ಅಂತ. ಬಟ್ ನನಗೆ ಅನಿಸುತ್ತೆ ನಾನು ಅನಿಸುತ್ತೆ ನಾನು ಇಷ್ಟೊಂದು ಆರಾಮಾಗಿದ್ದೀನಿ ಅಂತ. ಬಿಕಾಸ್ ನನಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ನನಗೆ ವಿಷಯ ಗೊತ್ತು, ಬಟ್ ಸಿಂಪ್ಟಮ್ಸ್ ಯಾವುದೂ ಇಲ್ಲ. ವಾಮಿಟ್ ಇಲ್ಲ, ಒಬ್ಬರಿಗೆ ವಾಮಿಟ್ ಆಗುತ್ತೆ, ತಲೆ ಸುತ್ತುತ್ತೆ, ಇಲ್ಲ ಸ್ಮೆಲ್ ಕಂಡ್ರೆ ಆಗಲ್ಲ ಒಂದೊಂದು ಸ್ಮೆಲ್ದು, ಇಲ್ಲ ತುಂಬ ಟಯರ್ಡ್ ಆಗ್ತಾರೆ. ನಂಗೆ ಯಾವುದೂ ಸಿಂಪ್ಟಮ್ಸ್ ಇಲ್ಲ, ಆರಾಮಾಗಿದ್ದೀನಿ. ಬಟ್ ಕೇರ್ಫುಲ್ ಆಗಿರಬೇಕು, ಎಲ್ಲ ಕೆಲಸ ನಿಧಾನಕ್ಕೆ ಮಾಡಬೇಕು, ಓಡಾಡೋಂಗಿಲ್ಲ, ಜಂಪ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆದರೆ ಅದೇ ಹಿಂಸೆ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಏನು ಓಡಾಡಬಾರ್ದು, ಏನು ಕೆಲಸ ಜೋರಾಗಿ ಮಾಡೋಂಗಿಲ್ಲ, ಹಿಂಸೆ ಆಗುತ್ತೆ, ಹಿಡಿದಿಟ್ಟಂಗೆ ಆಗ್ಬಿಡುತ್ತೆ ಮನೇಲಿ. ಅದಕ್ಕೆ ನಾನು ಡಾಕ್ಟರ್ ಹತ್ರ ಒಂದು 3-4 ಸಲ ಕೇಳಿದೆ, ಡಾಕ್ಟರ್ ನಾನು ಆಫೀಸ್ಗೆ ಹೋಗಬೇಕು, ಮನೇಲಿದ್ದರೆ ನನಗೆ ಆಗಲ್ಲ, ತುಂಬ ಬೋರ್ ಆಗುತ್ತೆ, ಏನು ಕೆಲಸ ಮಾಡೋಂಗಿಲ್ಲ, ಏನೂ ಮಾಡ್ಕೊಳಂಗಿಲ್ಲ, ಮನೇಲೂ ಏನು ಮಾಡೋದು. ಅಟ್ಲೀಸ್ಟ್ ಆಫೀಸ್ಗೆ ಹೋದರೆ ಸ್ವಲ್ಪ ಜನ ನೋಡ್ತೀನಿ, ಸ್ವಲ್ಪ ಜನರ ಜೊತೆ ಮಾತಾಡ್ತೀನಿ, ಚೆನ್ನಾಗಿರುತ್ತೆ, ಒಂದು ನನಗೂ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೇಳಿದ್ದಕ್ಕೆ ಡಾಕ್ಟರು ಮೆಟ್ರೋದಲ್ಲಿ ಓಡಾಡೋದ್ರಿಂದ ಆರಾಮಾಗಿ ಓಡಾಡ್ಬೋದು ಅಂದರು. ನನಗೆ ಯಾವಾಗ ನಾನು ಹೋಮ್ ಟೆಸ್ಟ್ ಮಾಡಿಕೊಂಡೆ ಅವತ್ತಿಂದನೂ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನನಗೊಂದು ಚೂರು ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ, ಅದು ನನಗೆ ಖುಷಿ. ಮತ್ತು ಇನ್ನು ಹೇಳಬೇಕಂತಂದರೆ 2nd ಫಾಲೋ ಅಪ್ಗೆ ಹೋದಾಗ
ಮತ್ತು ಇನ್ನೊಂದು ಸೆಕೆಂಡ್ ಸ್ಕ್ಯಾನಿಂಗಿಗೆ ಬರೋದು. ಸೆಕೆಂಡ್ ಸ್ಕ್ಯಾನಿಂಗು NT ಸ್ಕ್ಯಾನಿಂಗ್ ಅಂತ ಹೇಳಿ. ಸೊ ಆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಆ ಸ್ಕ್ಯಾನಿಂಗ್ ಆದ ತಕ್ಷಣ ಮತ್ತು ಬ್ಲಡ್ ಟೆಸ್ಟ್ಗೂ ಕೊಡ್ತಾರೆ. ಬ್ಲಡ್ ಟೆಸ್ಟ್ ಡಬಲ್ ಮಾರ್ಕರ್ ಟೆಸ್ಟು. ಸೊ ನಮ್ಮ ಜನ್ರೇಷನ್ನಲ್ಲಿ ಅಂದರೆ ನಮ್ಮ ಆ್ಯನ್ಸಿಸ್ಟರ್ಗೆ ಏನಾದರೂ ಡಿಸೀಸ್ ಇದ್ದರೆ ಅದೇನಾದರೂ ಕ್ಯಾರಿ ಆಗ್ಬೋದೇನೋ ನೆಕ್ಸ್ಟ್ ಜನ್ರೇಷನ್ಗೆ ಅನ್ನೋದೆಲ್ಲ 85% ಗೊತ್ತಾಗತ್ತೆ ಆ ಸ್ಕ್ಯಾನಿಂಗಲ್ಲಿ. ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ಮಗು ಏನಾದರೂ ಕರೆಕ್ಟಾಗಿ ಬೆಳವಣಿಗೆ ಆಗಿಲ್ಲ ಅಂದರೆ ಅದನ್ನು ಕೂಡ ಈ ಸೆಕೆಂಡ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಸೆಕೆಂಡ್ ಸ್ಕ್ಯಾನಿಂಗ್ ನಡೆಸಬೇಕಾದ್ರೆ ನಮಗೆ ತೋರಿಸ್ತಾರೆ ಮಗುದ ಹೆಡ್ಡು, ಕೈಕಾಲು ಮತ್ತು ಈ ಫಿಂಗರ್ಸ್ ಎಲ್ಲ ಬಂದಿರುತ್ತೆ, ಅದೆಲ್ಲ ತೋರಿಸ್ತಾರೆ. ಮತ್ತು ಆ ಟೈಮಲ್ಲೂ ಹಾರ್ಟ್ ಬೀಟ್ ಕೇಳಿಸ್ತಾರೆ. ಚೆನ್ನಾಗಿ ಅನಿಸುತ್ತೆ. ಬಟ್ ಫಸ್ಟು 2 ಸ್ಕ್ಯಾನು ಇಂಟರ್ನಲ್ ಸ್ಕ್ಯಾನೇ ಮಾಡೋದು. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ಮತ್ತು NT ಸ್ಕ್ಯಾನು ಇಂಟರ್ನಲ್ ಸ್ಕ್ಯಾನ್ ಇರುತ್ತೆ. ಅದಾದ್ಮೇಲೆ ಮಿಕ್ಕಿದೆಲ್ಲ ಇಂಟರ್ನಲ್ ಸ್ಕ್ಯಾನ್ ಇರಲ್ಲ ಅಂತ ಹೇಳಿದ್ದಾರೆ. ನೋಡಬೇಕೇನೋ, ನಂದು ಫಸ್ಟ್ ಟ್ರೈಮಿಸ್ಟರ್ ಅಷ್ಟೇ ಅಲ್ವಾ ಆಗಿರೋದು. ಸೊ ಇವಾಗ NT ಸ್ಕ್ಯಾನ್ ಆದಮೇಲೆ ಡಾಕ್ಟರ್ ಹತ್ರ ಹೋದಾಗ ಅವ್ರಿಗೆ ವೆಯ್ಟ್ ಚೆಕ್ ಮಾಡಿದ್ರು. ಜಸ್ಟ್ ನಾನು 1 or 2 kgs ಅಷ್ಟೇ ಗೈನ್ ಆಗಿದ್ದು. ಲೈಕ್ ನೆಕ್ಸ್ಟ್ ಬರಬೇಕಾದ್ರೆ 2 to 3 kgs ಗೈನ್ ಆಗಬೇಕಂತ ಹೇಳಿದ್ರು. ಗೈನ್ ಆಗಿಲ್ಲ ಅಂದರೆ ಪ್ರೋಟೀನ್ ಪೌಡರ್ ಕೊಡ್ತೀನಿ ಹಾಲಿಗೆ ಹಾಕೊಂಡು ಕುಡಿಯೋದಕ್ಕೆ ಅಂತ ಹೇಳಿದ್ರು. ನನಗೆ ಪ್ರೋಟೀನ್ ಪೌಡರ್ ಓಕೆ ಅಂದ್ಕೊಂಡೆ. ಬಟ್ ಡಾಕ್ಟರ್ ಹೇಳಿದ್ರು ಪ್ರೋಟೀನ್ ಪೌಡರ್ ಎಲ್ಲ ತೊಗೊಳ್ಳೋದು ಅವಾಯ್ಡ್ ಮಾಡಿ. ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಪ್ರೆಗ್ನೆನ್ಸಿನಲ್ಲಿ ಒಂದು ಪೌಡರ್ ಕೊಡ್ತಾರೆ ಹಾಲಿಗೆ ಹಾಕೊಂಡು ಕುಡಿಯೋದು. ಅದು ಏನು ಕೊಡೋದು ಅಂದರೆ ನಿಮ್ಮಲ್ಲಿ ಪ್ರೋಟೀನ್ಸ್ ಏನಾದರೂ ಕಮ್ಮಿ ಇದ್ದರೆ ಅದನ್ನು ಪ್ರೋಟೀನ್ಸ್ ಕೊಡೋದು. ಬಿಕಾಸ್ ಆ ಪ್ರೋಟೀನ್ಸು ನೀವೇ ಊಟ ಮಾಡ್ತೀರಲ್ಲ, ನಿಮ್ಮದು ಏನು ಊಟ ಮಾಡ್ತೀರೋ ಅದರಲ್ಲಿ ನೀವು ಪ್ರೋಟೀನ್ಸ್ನ ಗೈನ್ ಮಾಡಿದ್ರೆ ಎಕ್ಸ್ಟ್ರಾ ಪೌಡರ್ಸ್ ಏನು ಬರುತ್ತೆ ಅದೆಲ್ಲ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ನನಗೆ ಡಾಕ್ಟರ್ ಸ್ಟ್ರಿಕ್ಟಾಗಿ ಹೇಳಿ ಕಳಿಸಿದ್ರು, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಊಟ ಮಾಡಿಕೊಂಡು ಮನೆ ಫುಡ್ಡೇ ತಿಂದ್ಬಿಟ್ಟು ಪ್ರೋಟೀನ್ಸ್ ನಿಂಗೆ ಗೈನ್ ಮಾಡ್ಕೊಂಬಂದರೆ ನಿಂಗೆ ಆ ಪ್ರೋಟೀನ್ ಪೌಡರ್ ಕೊಡೋದಿಲ್ಲ, ಇಲ್ಲಾಂದರೆ ನಿಂಗೆ ಆ ಪ್ರೋಟೀನ್ ಪೌಡರ್ ಕೊಡ್ತೀನಿ ಅಂತ. ಸೊ ನಾನು ಮತ್ತೆ ಅದೊಂದು ಎಕ್ಸ್ಟ್ರಾ ಪೌಡರ್ ಯಾರು ತೊಗೋಬೇಕು ಅಂತ ಈಗ ಆಲ್ಮೋಸ್ಟ್ ನೆಕ್ಸ್ಟ್ ಚೆಕಪ್ ಹೋಗೋ ಅಷ್ಟರಲ್ಲಿ ನಾನು 3 kgs ನಿಯರ್ಲಿ 3 kgs ಈಗಲೇ ಗೈನ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಗೈನ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಆಗ್ತಿದ್ದೀನಲ್ಲ, ಮಾತಾಡೋದಕ್ಕೂ ನನಗಾಗಲ್ಲ, ಸುಸ್ತಾಗುತ್ತೆ. ಏನಕ್ಕೆ ಹಿಂಗೆ ಸುಸ್ತಾಗುತ್ತೆ ಅಂತ ಕೇಳಿದಾಗ ಸ್ವಲ್ಪ ದಪ್ಪ ಆಗ್ತಾ ಮಾತಾಡೋದಕ್ಕೆ ಜಾಸ್ತಿ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ, ಅಂದರೆ ಉಸಿರು ಕಟ್ತಂಗೆ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ಓಕೆ ಅಂದ್ಕೊಂಡು ಸುಮ್ಮನೆ. ಮತ್ತು ನನಗೆ ಪ್ರೆಗ್ನೆನ್ಸಿನಲ್ಲಿ ಡಾಕ್ಟರು ಹೇಳಿದ್ದು ಲೈಕ್ ಎಲ್ಲ ತಿನ್ಬೋದು ಅಂತ. ಜಸ್ಟ್ ಪಪ್ಪಾಯ ಮತ್ತು ಎಳ್ಳು ಬರುತ್ತಲ್ಲ ಅದು ಬಿಟ್ಟು ಮಿಕ್ಕಿದೆಲ್ಲ ತಿನ್ಬೋದು. ಮತ್ತು ಸೀ ಫುಡ್ ಅಂದರೆ ಫಿಶ್ಶು, ಪ್ರಾನ್ಸು. ಅಂದರೆ ಫಿಶ್ ಎಲ್ಲ ರಿವರ್ ಫಿಶ್ ಆದರೆ ಮಾತ್ರ ತಿನ್ನಬೇಕು, ಸೀಯಿಂದ ತೊಗೊಂಬಂದಿರೋ ಫಿಶ್ ಆದರೆ ತಿನ್ನಬಾರ್ದು. ಸೊ ನೀವು ಫಿಶ್ ತರಕ್ಕೆ ಹೋದರೆ ಕೇರ್ಫುಲ್ಲಾಗಿ ನೋಡ್ಕೊಂಡು ತರಬೇಕು, ಕೇಳಬೇಕು ಅಲ್ಲ ಸೀ ಫಿಶ್ಶಾ ಇಲ್ಲ ರಿವರ್ ಫಿಶ್ಶಾ. ಬಿಕಾಸ್ ಪ್ರೆಗ್ನೆನ್ಸಿಗೆ ಲೈಕ್ ಪ್ರೆಗ್ನೆಂಟ್ ವುಮೆನಿಗೆ ತೊಗೊಂಡೋಗ್ತಾ ಇರೋದು ಫಿಶ್ಶು. ಸೀ ಫಿಶ್ ಆದರೆ ಬೇಡ, ರಿವರ್ ಫಿಶ್ ಇದ್ದರೆ ಮಾತ್ರ ನೀವು ತೊಗೊಂಡು ಬಂದು ಅದನ್ನು ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೀ ಫಿಶ್ ಇದ್ದರೆ ಅವಾಯ್ಡ್ ಮಾಡಿ ನನಗೂ ಡಾಕ್ಟರ್ ಹೇಳಿದ್ರು. ಮತ್ತು ಇನ್ನು ಸ್ಪೆಷಲಿ ನಾನ್ ವೆಜ್ಜು ಎಲ್ಲರೂ ಲೈಕ್ ನಮ್ಮ ಅಮ್ಮಂದಿರು ಮನೇಲಿ ಸ್ವಲ್ಪ ಏಜ್ ಆಗಿರೋರು ಇರ್ತಾರಲ್ಲ ಅವರೆಲ್ಲ ಸಜೆಸ್ಟ್ ಮಾಡೋದು ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನಬೇಡ, ಹೀಟು, ಚಿಕನ್ ಎಲ್ಲ, ಎಗ್ ಎಲ್ಲ ಹೀಟ್ ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ನ ನೀವು ಆ್ಯಕ್ಚುಲಾಗಿ ಕೇಳಿದ್ರೆ ಎಲ್ಲನೂ ತಿನ್ನೋಕ್ಕೆ ಹೇಳ್ತಾರೆ. ಬಟ್ ನಿಮ್ಮ ಬಾಡಿನ ಕೂಲಾಗಿ ಇಟ್ಕೋಬೇಕು. ಇವಾಗ ನಾನ್ ವೆಜ್ ತಿಂದ ತಕ್ಷಣ ಮಜ್ಜಿಗೆ ಕುಡಿಯೋದು, ಇಲ್ಲ ಇದು ಲೆಮನ್ ವಾಟರ್ ಮಾಡ್ಕೊಂಡು ಕುಡಿಯೋದು, ಮತ್ತು ಲೈಮ್ ಜ್ಯೂಸು, ಈ ಥರ ಏನಾದರೂ ಮಾಡ್ಕೊಂಡು ನೀವು ಕುಡಿದ್ರೆ ಫೈನ್, ಅದು ಲೈಕ್ ಬಾಡಿ ಕೂಲಾಗಿರುತ್ತೆ. ಬಟ್ ಚಿಕನ್ನು ಮತ್ತು ಎಗ್ಗೆಲ್ಲ ತಿನ್ನೋದಕ್ಕೆ ಹೇಳ್ತಾರೆ. ಮತ್ತು ಸ್ಪೆಷಲಿ ಎಳ್ನೀರು ಕುಡಿಯೋದಕ್ಕೆ ಪ್ರೆಗ್ನೆನ್ಸಿನಲ್ಲಿ ಸಜೆಸ್ಟ್ ಮಾಡ್ತಾರೆ. ಲೈಕ್ ಎವ್ರಿ ಡೇ ಕುಡೀರಿ ಅಂತ ಸ್ವಲ್ಪ ದಿನ ಹೇಳ್ತಾರೆ, ಆಮೇಲೆ 1 day ಬಿಟ್ಟು ನೆಕ್ಸ್ಟ್ ಡೇ ಕುಡೀರಿ ಅಂತ ಹೇಳ್ತಾರೆ. ಇನ್ನೊಂದು ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ನನ್ನ ಕೇಸಲ್ಲಿ ಏನಾಗಿದೆ ಅಂದರೆ 2 times ಜ್ವರ ಬರೆಸ್ಕೊಂಡಿದ್ದೀನಿ. 1 time ಜ್ವರ ಬಂದಾಗ ಡಾಕ್ಟರು ಹಾಗಾದರೂ ಹೇಳಿದ್ರು ಡೋಲೋ 650. ಪ್ರೆಗ್ನೆನ್ಸಿನಲ್ಲಿ ಎಲ್ಲ ಡಾಕ್ಟರ್ ಸಜೆಸ್ಟ್ ಮಾಡೋದು ಏನೇ ಜ್ವರ ಏನಾದರೂ ಬಂದರೆ ಓನ್ಲಿ ಡೋಲೋ 650 ಅಷ್ಟೇ ತೊಗೊಳಕ್ಕೆ ಹೇಳೋದು. ಇನ್ನು ಮಿಕ್ಕಿದ್ದು ಏನೇ ಟ್ಯಾಬ್ಲೆಟ್ಸು ಕೊಡೋಲ್ಲ, ಯಾವುದೇ ಮೆಡಿಸನ್ ಕೊಡೋಲ್ಲ. ನನಗೆ ಜ್ವರ ಬರೆಸ್ಕೊಳ್ಳೋದ್ರ ಜೊತೆ ಕೋಲ್ಡು, ಕೆಮ್ಮು ಎಲ್ಲ ಮಾಡಿಕೊಂಡೆ. ನನ್ನದು ಬಾಡಿ ನೇಚರ್ ಹೆಂಗೆ ಅಂತಂದರೆ ನನಗೆ ಕೋಲ್ಡ್ ಮತ್ತು ಕಾಫ್ ಏನಾದರೂ ಬಂದರೆ ನನಗೆ 1 month ಟೈಮ್ ಹಿಡಿಯುತ್ತೆ ಅದು ಹೋಗೋದಕ್ಕೆ. ನಂದು ಅದು ಬಾಡಿ ನೇಚರ್ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ. ಹಂಗಾದ್ರೂ ಡಾಕ್ಟರ್ ಹತ್ರ ಹೋದೆ, ಡಾಕ್ಟರ್ ಕೆಮ್ತಾ ಇದ್ದೀನಿ, ಭಯ ಆಗೋದು. ಕೆಮ್ಮು ಬಂದರೆ ಎಲ್ಲಿ ಏನಾದರೂ ಅಫೆಕ್ಟ್ ಆಗಿಬಿಡುತ್ತೋ ನನಗೆ ಬೇಬಿಗೆ ಅನ್ನೋ ಥರ ಭಯ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತಂತೂ ಮತ್ತೆ ಹೋದೆ ಡಾಕ್ಟರ್ನ ಕೇಳೋದಕ್ಕೆ ಅಂತ. ಡಾಕ್ಟರ್ ಇದ್ದಾರೆ, ಏನಾಗಲ್ಲ, ಜಸ್ಟ್ ಅದಕ್ಕಿಂತ ಒಂದು ಆದ್ರೂ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಒಂದು ಅಜಿತ್ರೋಲ್ ಅವ್ರದ್ದು ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಟ್ಯಾಬ್ಲೆಟ್ ಬರ್ಕೊಟ್ರು. ಬಟ್ ಅದು ತೊಗೊಂಡ್ರು ನನಗೇನು ಅಷ್ಟು ಕಮ್ಮಿ ಆಗಿಲ್ಲ. ಬಟ್ ನಾನು ಏನು ಹೇಳೋದಂದರೆ ಈ ಟೈಮಲ್ಲಿ ಲೈಕ್ ಫಸ್ಟ್ ಟ್ರೈಮಿಸ್ಟರ್ ಸ್ವಲ್ಪ ಅವಾಯ್ಡ್ ಮಾಡಿ, ಈ ಕೆಮ್ಮು ಮತ್ತು ನೆಗಡಿ ಎಲ್ಲ
ಬರೆಸ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದೆಲ್ಲ ಅವಾಯ್ಡ್ ಆಗುತ್ತೆ. ಬಿಕಾಸ್ ಆ ಟೈಮಲ್ಲಿ ಟ್ಯಾಬ್ಲೆಟ್ಸೇ ಕೊಡೋಲ್ಲ, ಏನು ಮೆಡಿಸನ್ನು ಅವ್ರು ಕೊಡೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬಟ್ ಆದರೂ ನನಗೆ ಅವಾಯ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ ತಿಂತಿದ್ದೆ. ಡಾಕ್ಟರ್ ಹಾಗಾದರೂ ಕೇಳೋರು, ಐಸ್ ಕ್ರೀಮ್ ತಿಂದ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ಏನಾದರೂ ತಿಂದಂತ. ಡೇ ಟು ಡೇ ಲೈಫಲ್ಲಿ ನಾನು ಅದನ್ನೇ ತಿನ್ನಬೇಕು, ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಿನ್ನಬೇಕು. ಸಡನ್ನಾಗಿ ನಾನು ಆಫೀಸಿಂದ ಬರ್ತೀನಿ, ಮನೇಲಿ ಫ್ರೂಟ್ಸ್ ಇರುತ್ತೆ ತೊಗೊಂಡು ತಿನ್ನಬೇಕು, ಆ ಥರ ಆಗ್ತಾಯಿತ್ತು. ಬಟ್ ಹಂಗೋ ಮ್ಯಾನೇಜ್ ಆಯಿತು. ಇದು ನನಗೆ ಲೈಕ್ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಬಟ್ ಏನೇ ಈ ಥರ ಕೆಮ್ಮು ನೆಗಡಿ ಎಲ್ಲ ಬರ್ತಾನೆ ಇರುತ್ತೆ. ಬಟ್ ಹಾಗಂತ ಕಂಪ್ಲೀಟಾಗಿ ಭಯ ಪಡೋದೇನು ಬೇಡ. ಹೋಮ್ ರೆಮಿಡಿ ಮಾಡಿಕೊಂಡ್ರು ಸಾಕು. ಸ್ಟೀಮ್ ತೊಗೊಳ್ಳೋದು, ಮತ್ತು ಕಷಾಯ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮಂದಿರಿಗೆ ಯಾವ್ದಾದ್ರು ಗೊತ್ತಿದ್ರೆ ಮಾಡಿಸ್ಕೊಂಡು ಕುಡಿದ್ರೂ ಯೂಸ್ ಆಗುತ್ತೆ. ಲೈಕ್ ಮೆಡಿಸನ್ ಬೇಕು ಆ ಟೈಮಲ್ಲಿ ಭಯ ಅದೇನಿಲ್ಲ. ಸೊ ಜೋರಾಗಿ ಕೆಮ್ಮಿದ್ರೆ ಏನಾಗುತ್ತೆ, ಜೋರಾಗಿ ಅಕ್ಷಿ ಮಾಡಿದ್ರೆ ಏನಾಗುತ್ತೆ ಅನ್ನೋ ಅಂತ ಭಯನೂ ಬೇಡ. ಮತ್ತು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನೊಂದು ಏನು ಡಿಫಿಕಲ್ಟ್ ಆಯಿತು ಅಂದರೆ, ನಂಗೆ ಯಾವಾಗ ಕೂತ್ಕೋಬೇಕಾದ್ರೂ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದಿಲ್ಲ, ಕ್ರಾಸ್ ಲೆಗ್ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬ ಅಭ್ಯಾಸ ಇತ್ತು. ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ಚೇರ್ ಮೇಲೆ ಕೂತ್ಕೊಂಡ್ರೆ ಯಾವಾಗಲೂ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾ ಇದ್ದೆ. ಅಭ್ಯಾಸ ತಪ್ಪಿಸೋದು ತುಂಬ ಕಷ್ಟ ಆಗೋಯಿತು ನನಗೆ. ಡಾಕ್ಟರ್ನ ಹೋಗಿಲ್ಲ. ಡಾಕ್ಟರ್ ಲೈಕ್ ಫಾಲೋಅಪಿಗೆ ಹೋಗ್ತಾನೆ ಇರ್ತೀವಲ್ಲ ಚೆಕಪ್ಗೆ, ಈ ಥರ ಕ್ವಶನ್ಸ್ ಎಲ್ಲ ಡೌಟ್ಸ್ ಎಲ್ಲ ಬಂದಾಗ ಕೇಳ್ಬೋದು. ಆವಾಗ ಅವರು ಹೇಳಿದ್ದು ಕುತ್ಕೋಬೋದು, ಏನಾಗಲ್ಲ, ಅಪ್ ಟು 3 months ಕಾಲ ಮೇಲೆ ಕಾಲೆಲ್ಲ ಹಾಕೊಂಡು ಕುತ್ಕೋಬೋದು. ಬಟ್ ಲೈಕ್ ಒನ್ಸ್ ನೀವು ಅಂದರೆ ಹೊಟ್ಟೆ ಬರ್ತಾ ಆ ಟೈಮಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ನಮಗೆ ಆಗಲ್ಲ. ಬಟ್ ಈ ಟೈಮಲ್ಲೆಲ್ಲ ಕುತ್ಕೋಬೋದು ಅಂತ ಹೇಳಿದ್ರು. ಮತ್ತು ಇನ್ನು ಸ್ಲೀಪಿಂಗ್ ಹೇಗೆ, ಯಾವ ಥರ ಸ್ಲೀಪ್ ಮಾಡ್ಬೋದ್ರೆ, ಹೊಟ್ಟೆ ಕೆಳಗಡೆ ಹಾಕ್ಕೊಂಡು ಉಲ್ಟಾ ಮಲ್ಕೊಂಡರೆ ಇನ್ನು ಯಾವ ಥರನಾದರೂ ಫಸ್ಟ್ ಟ್ರೈಮಿಸ್ಟ್ವರೆಗೂ ಮಲ್ಕೋಬೋದು. ಅಂದರೆ ಸೀದೆನಾದರೂ ಮಲ್ಕೋಬೋದು, ಇಲ್ಲ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಆದರೂ ಮಲ್ಕೋಬೋದು. ಓನ್ಲಿ ಥಿಂಗ್ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡೋದಂದರೆ, ಒಬ್ಬೊಬ್ಬರಿಗೆ ಮಲ್ಕೊಳ್ಳೋದು ಅವರಿಗೆ ಸೀದಾ ಮಲ್ಕೊಂಡಂದರೆ ಸ್ಟ್ರೈಟ್ ಮಲ್ಕೊಂಡೇ ಅಭ್ಯಾಸ ಇರುತ್ತೆ. ಸೊ ಫ್ರಮ್ ಡೇ 1ಇಂದನೇ ಅಟ್ಲೀಸ್ಟ್ ಅವರು ಫಸ್ಟ್ ಟ್ರೈಮಿಸ್ಟರಲ್ಲಿ ರೈಟ್ ಆರ್ ಲೆಫ್ಟ್ ಸೈಡು ಮಲ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡ್ರೆ ಆಫ್ಟರ್ 3 months ಅವ್ರಿಗೆ ಈಸಿ ಆಗುತ್ತೆ ಒಂದು ಸೈಡಿಗೆ ಮಲ್ಕೊಳ್ಳೋಕ್ಕೆ. ಆಫ್ಟರ್ ಫಸ್ಟ್ ಟ್ರೈಮಿಸ್ಟರು ಎಲ್ಲರೂ ರೈಟ್ ಆರ್ ಲೆಫ್ಟ್ ಸೈಡಿಗೆ ಮಲಗಬೇಕು, ಸ್ಟ್ರೈಟ್ ಮಲಗಂಗಿಲ್ಲ. ಬಿಕಾಸ್ ಆ ಟೈಮಲ್ಲಿ ಬೇಬಿ ಹೊಟ್ಟೆಗೆ ಬಂದಿರುತ್ತೆ. ಸೊ ಹೊಟ್ಟೆ ಮೇಲೆ ಯಾವುದು ಸ್ಟ್ರೆಸ್ ಬೀಳಬಾರ್ದು ಅಂತ ಹೇಳಿ ರೈಟ್ ಆರ್ ಲೆಫ್ಟ್ ಸೈಡಿಗೆ ಮಲಗೋಕೆ ಹೇಳ್ತಾರೆ. ಸೊ ಇದಾಗಿತ್ತು ನಂದು ಫಸ್ಟ್ ಟ್ರೈಮಿಸ್ಟರು. ಇಷ್ಟು ಮಾತಾಡೋಷ್ಟರಲ್ಲೇ ಸುಸ್ತಾಗಿದೆ. ನನಗೆ ಅನಿಸುತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ನನ್ನ ಅಕ್ಕಂದಿರನ್ನ ಮತ್ತು ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ್ದೀನಲ್ಲ, ಫಸ್ಟ್ ಟ್ರೈಮಿಸ್ಟರಲ್ಲಿ ಅವ್ರು ಯಾರಿಗೂ ಇಷ್ಟೊಂದು ಬಂದಿರಲ್ಲ. ನನಗೆ ಇವಾಗ ನೋಡಿದ್ರೆ 6 months ಬರೋಷ್ಟು ಬಂದಿದೆ. ಅದೇ ನಾವು ಮನೇಲಿ ರೇಗಿಸ್ತಾ ಇರ್ತಾರೆ, ಏನು ಇವಾಗ ಇಷ್ಟೊಂದು ಬಂದುಬಿಟ್ಟಿದೆಯಲ್ಲ ಅಂತ. KGನೂ ಅಷ್ಟೇ, ನಾನು ಬಿಫೋರ್ ಪ್ರೆಗ್ನೆನ್ಸಿ 59 ಇದೆ ನನ್ನ ವೆಯ್ಟು, ಇವಾಗ 65 ಇದ್ದೀನಿ. ಸೊ ಎಕ್ಸಾಕ್ಟ್ಲಿ 3 months ಆಗಿದೆ. ಸೊ ಆ ವಿಡಿಯೋ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕಂತ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಎಷ್ಟು ದಪ್ಪಾಗಿದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈ ಟೈಮಲ್ಲಿ ಡ್ರೆಸ್ ಯಾವುದೂ ಹೋಗಲ್ಲ, ಎಲ್ಲ ಹೊಸ ಬಟ್ಟೆ ತೊಗೋಬೇಕು. ಅಪ್ ಟು 2 monthsವರೆಗೂ ನಾನು ಎಲ್ಲ ಮ್ಯಾನೇಜ್ ಮಾಡಿದೆ, 2.5 monthsವರೆಗೂ. ಇವಾಗ ಯಾವುದೂ ಆಗ್ತಾಯಿಲ್ಲ. ಇದು ಅಷ್ಟೇ, ಇವತ್ತು ಆರ್ಡರ್ ಮಾಡ್ಕೊಂಡಿದ್ದೆ, ಇವತ್ತು ಬೆಳಗ್ಗೆ ಬಂತು, ಹಾಕ್ಕೊಂಡು ಆಫೀಸ್ಗೆ ಹೋಗಿ ಇವತ್ತು ಬಂದು ವೀಡಿಯೋ ಮಾಡ್ತಿರೋದು. ಎಲ್ಲ ಹೊಸ ಬಟ್ಟೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಈ ಟೈಮಲ್ಲಿ ತುಂಬ ಡ್ರೆಸ್ಸಸ್ನು ನೀವು ಆರ್ಡರ್ ಮಾಡ್ಕೋಬೇಕಾಗತ್ತೆ, ಸ್ಪೆಷಲಿ ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ ಅದರಿಂದ. ಇಷ್ಟೇ. ಮತ್ತು ಇನ್ನೊಂದು, ನಾನು ಪ್ರೆಗ್ನೆನ್ಸಿನಲ್ಲಿ ನಾನು ಡೈಲಿ ಆಫೀಸ್ಗೆ ಓಡಾಡ್ತಾ ಇದ್ನಲ್ಲ, ಸುಸ್ತಾಗ್ತಿರ್ಲಿಲ್ಲ. ಬಟ್ ಒಂದೇ ನನಗೆ ಅನ್ನಿಸ್ತಾ ಇದ್ದಿದ್ದು, ಮೆಟ್ರೋದಲ್ಲಿ ಹೋದಾಗ ಯಾರನ್ನಾದ್ರೂ ರಿಸರ್ವೇಷನ್ ಸೀಟ್ ಇರುತ್ತಲ್ಲ, ಆದರೆ ಸೀಟ್ ಕೇಳಿದ್ರೆ ಸ್ವಲ್ಪ ಜನ ಮೇಲಿಂದ ಕೆಳಗಡೆ ಹೋಗೋ ಸ್ಕ್ಯಾನ್ ಮಾಡೋರು, ಇವಳು ಯಾಕೆ ಸೀಟ್ ಕೇಳ್ತಿದ್ದಾಳೆ ಅಂತ ಎಲ್ರಿಗೂ ಹೇಳಿ ಸುಸ್ತಾಗತ್ತೆ. ಆಮೇಲೆ ಇವಾಗ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಓಕೆ ಶೀಸ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಬಿಟ್ಕೊಡ್ತಾರೆ. ಒಬ್ಬೊಬ್ರು ಇರ್ತಾರೆ ಬಿಟ್ಕೊಡಲ್ಲ. ಆ ಟೈಮಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ನಾನೊಂದ್ಸಲ ಕಂಪ್ಲೇಂಟು ಮಾಡಿದ್ದೆ ಮೆಟ್ರೋ ಡಿಪಾರ್ಟ್ಮೆಂಟ್ಗೆ, ಇಮೇಲ್ ಕೂಡ ಹಾಕಿದ್ದೆ ಅಫಿಷಿಯಲಾಗಿ ಅವ್ರದ್ದು ಕಸ್ಟಮರ್ ಸಪೋರ್ಟ್ ತೊಗೊಂಡು. ಬಟ್ ಅಷ್ಟೊಂದು ರಶಲ್ಲಿ ಅವರೆಲ್ಲ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಬಟ್ ಆದಷ್ಟು ಸೀಟ್ ಸಿಕ್ಕಿದ್ರೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ತುಂಬ ಈಸಿ. ಆಫೀಸ್ಗೆಲ್ಲ ಆರಾಮಾಗಿ ಹೋಗ್ಬೋದು, ನಿಮ್ಮ ಕೆಲಸ ಎಲ್ಲ ಮಾಡ್ಕೋಬೋದು. ಮತ್ತು ಹೋಮ್ ಕೆಲಸನೂ ಅಷ್ಟೇ, ಮನೆ ಕೆಲಸನೂ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೇಳ್ತಾರೆ ಡಾಕ್ಟರು. ನಾವೇನೇ ಸ್ವಲ್ಪ ಮಾಡಬಾರ್ದು ಅಂತ ಮನೆಯಲ್ಲಿ ಹೇಳ್ತಾರಲ್ಲ ಅಮ್ಮಂದಿರು, ಇಲ್ಲ ಯಾರಾದರೂ ನಮ್ಮ ಅಕ್ಕಂದಿರು, ಅದನ್ನು ಕೇಳಿಕೊಂಡು ನಾವು ಹಂಗೆ ಸ್ವಲ್ಪ ಇರ್ತೀವಿ. ಬಟ್ ಡಾಕ್ಟರ್ ಮಾತ್ರ ಎಲ್ಲನೂ ಸಜೆಸ್ಟ್ ಮಾಡ್ತಾರೆ. ನಾರ್ಮಲಾಗಿ ಡೋಂಟ್ ಫೀಲ್ ಸ್ಪೆಷಲ್ ಅಂತಲೇ ಹೇಳಿ ಕಳಿಸಿದ್ದೆ ನನಗೆ. ಈ ಟೈಮಲ್ಲಿ ಎಷ್ಟು ನಾರ್ಮಲಾಗಿ ಇರೋಕ್ಕಾಗುತ್ತೋ ಅಷ್ಟು ನಾರ್ಮಲಾಗಿರೋ, ಚೆನ್ನಾಗಿ ತಿನ್ನು ಅಂತ ಹೇಳಿ. ಮತ್ತು ಡೋಂಟ್ ಫೀಲ್ ಸ್ಪೆಷಲ್ ಅಂತ ಹೇಳಿ ಕಳಿಸಿದ್ರು. ನೀವು ಪ್ರೆಗ್ನೆನ್ಸಿ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಯಾವುದೇ ರೀತಿ ಸ್ಪೆಷಲ್ ಆಗಲಿ, ಯಾವುದೇ ರೀತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಬಾರ್ದು ಅಂತಲೇ ಹೇಳಿ ಕಳಿಸಿದ್ದು. ಸೊ ಅದಕ್ಕೆ ಸ್ವಲ್ಪ ಇವಾಗ ಆರಾಮಾಗಿದ್ದೀನಿ. ಒಂದೇ ಒಂದು ನನಗೆ ಬೇಜಾರಂದರೆ,
ಎಲ್ಲೂ ನನ್ನ ವೀಕೆಂಡ್ಸ್ ಏನಾದರೂ ಕೆಲಸ ಮಾಡ್ಕೋಬೇಕಂದ್ರೆ ಆಗಲ್ಲ, ಸ್ವಲ್ಪ ಫಾಸ್ಟಾಗೆಲ್ಲ ಓಡಾಡೋಕ್ಕಲ್ಲ, ನಿಧಾನಕ್ಕೆ ಹೋಗಬೇಕು, ನಿಧಾನಕ್ಕೆ ಬರಬೇಕು. ಅದೊಂದು ಬಿಟ್ಟರೆ ಇವಾಗ ಇನ್ನೂ ಚೆನ್ನಾಗಿ ಅನಿಸ್ತಿದೆ, ಬಿಕಾಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಡೇ ಬೈ ಡೇ ಚೇಂಜಸ್ಸು ನೋಡ್ತಾ ಹೋಗ್ತೀವಿ, ಮುಖದಲ್ಲಿ ಅಷ್ಟೇ ದಪ್ಪ ಆಗೋದು. ಮತ್ತು ಇನ್ನೊಂದು ನಂಗೆ ಹಾರ್ಮೋನಲ್ ಚೇಂಜಸ್ಗೆ ನನಗೆ ಸ್ವಲ್ಪ ಪಿಂಪಲ್ ಬಂದಿತ್ತು ಮುಖದಲ್ಲಿ. ಅದು ಲೈಟಾಗಿ ಏನು ತುಂಬ ಜಾಸ್ತಿ ಇರಲಿಲ್ಲ. ಸೊ ಬೇರೆಯವ್ರಿಗೆ ಮೋಸ್ಟ್ಲಿ ಇನ್ನೂ ಚೇಂಜಸ್ ಆಗ್ಬೋದು. ನಂದು ಪ್ರೆಗ್ನೆನ್ಸಿ ಟಿಲ್ 3 months ಏನೂ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಫುಲ್ ನಾರ್ಮಲ್ ಆಗಿದೆ. ಇದೇ ಥರ ನೆಕ್ಸ್ಟ್ ಟ್ರೈಮಿಸ್ಟರ್ಸ್ಗಳೂ ಹೋಗ್ಬಿಟ್ರೆ ಫುಲ್ಲು ಖುಷಿ ಆಗುತ್ತೆ. ಸೊ ನಾನು ಹೇಳಿದ್ದಲ್ಲ, ಫಸ್ಟ್ ಟೈಮ್ ಕ್ಲೌಡ್9 ಹೋದಾಗ ಫಸ್ಟು ಬ್ಲಡ್ ಟೆಸ್ಟ್ ಆಗಿದ್ದು ಅಂತ, ಬೀಟಾ HCG ಟೆಸ್ಟ್ ಆಗಿದ್ದು. ಸೊ ಅದೆಲ್ಲ ರಿಪೋರ್ಟ್ಸ್ ಇಲ್ಲಿದೆ. ಸೊ ಇಷ್ಟೆಲ್ಲ ಹೇಳಿ ನಂದು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ರಿಗೂ ಏನಕ್ಕೆ ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತಲೂ ಗೊತ್ತಾಗಿದೆ. ಸೊ ಇನ್ನು ಗೋಯಿಂಗ್ ಫಾರ್ವರ್ಡ್ ಎಲ್ಲ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಸೊ ನಿಮಗೆ ವಿಷಯ ಎಲ್ಲನೂ ಅಪ್ಡೇಟ್ ಸಿಗುತ್ತೆ.